ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶಿಕ್ಷಣ ತಜ್ಞರಾದಂತಹ ಓಡೆಪಿ ಕೃಷ್ಣ ಅವರೇ, ಇವತ್ತು ಸಾರಾ ಗೋವಿಂದು ಕನ್ನಡ ಶ್ರೀ ಪ್ರಶಸ್ತಿಗೆ ಪಾತ್ರರಾದ ಕನ್ನಡದ ಸಿನಿಮಾ ರಂಗದ ಅಗ್ರಗಣ್ಯ ಹಿರಿಯ ಪೋಷಕನಟಿಯಾದಂತಹ ಎನ್ ಲಕ್ಷ್ಮೀದೇವಿ ಅವರೇ, ಸಾಹಿತ್ಯ, ರಂಗಭೂಮಿ, ಸಂಗೀತ ಮೂರನ್ನೂ ಮೇಳೈಸಿಕೊಂಡಂತಹ ಅಪರೂಪದ ಪ್ರತಿಭೆ ಆತ್ಮೀಯ ಹಂಸಲೇಖ ಅವರೇ, ಈ ಸಮಾರಂಭದ ಕಾರಣೀಭೂತರು, ಕನ್ನಡ ಪರ ಹೋರಾಟಗಾರರು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರು ಆಗಿರುವ ಗೆಳೆಯ ಸಾರಾ ಗೋವಿಂದು ಅವರೇ, ಪ್ರಾಸ್ತಾವಿಕ ಮಾತುಗಳನ್ನಾಡಿದಂಥ ಸಿ.ಕೆ. ರಾಮೇಗೌಡ್ರೆ, ಈ ಸಭೆಯಲ್ಲಿ ಆಸೀನರಾಗಿರುವ ಕನ್ನಡ ಚಿತ್ರರಂಗದ ಪ್ರಾತಿನಿಧಿಕ ವ್ಯಕ್ತಿತ್ವಗಳೇ, ಕನ್ನಡ ಪರ ಹೋರಾಟಗಾರರೇ, ಮಾಧ್ಯಮದ ಮಿತ್ರರೇ, ಇದೊಂದು ವಿಶೇಷವಾದ ಸಂದರ್ಭ. ಸಿ.ಕೆ. ರಾಮೇಗೌಡರು ಮಾತಾಡ್ತಾ ಸಾರಾ ಗೋವಿಂದು ಅವರ ಬಗೆಗೆ ಮತ್ತು ಎನ್ ಲಕ್ಷ್ಮೀದೇವಿ ಅವರ ಬಗೆಗೆ ಮಾತಾಡೋದಕ್ಕೆ ನನಗೇನಾದರೂ ಸ್ವಲ್ಪ ಬಿಡ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಆದರೆ ಅವರು ಅವೆರಡನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡಲಿ ಅಂತಲೋ ಏನೋ ಸಾಕಷ್ಟು ವಿವರಗಳನ್ನು ಅವರು ಹೇಳಿದ್ದಾರೆ. ಸಾರಾ ಗೋವಿಂದು ಅವರ ಹೆಸರಲ್ಲಿ ಅವರ ಪುತ್ರ ಮತ್ತು ಗೆಳೆಯರು ಸೇರಿ ಈ ಒಂದು ಸಾರಾ ಗೋವಿಂದು ಕನ್ನಡ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡಿರೋದಕ್ಕಾಗಿ ಅವರನ್ನು ಮೊದಲು ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಸಾರಾ ಗೋವಿಂದು ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ಇದೊಂದು ವಿಶೇಷ ಸಂದರ್ಭ ಅಂತ ಹೇಳಿದೆ. ಸಾರಾ ಗೋವಿಂದು, ನನ್ನ ಮಾತು ಸ್ವಲ್ಪ ಕೇಳಿ ರಾಮೇಗೌಡ್ರೆ, ನಿಮ್ಮ ಮಾತನ್ನ ನಾವು ಗಪ್ಚುಪ್ ಅಂತ ಕೇಳಿದ್ದೀವಿ. ಅಷ್ಟು ಉತ್ಸಾಹದಿಂದ ಠೇಂಕಾರದಿಂದ ಮಾತಾಡಿದ್ದನ್ನೆಲ್ಲ ನಾವು ಕಿವಿಯಷ್ಟೇ ತೆಗೆದು ಬಾಯನ್ನ ಬಿಡದೆ ಕೇಳಿದ್ದೀವಿ. ಅದರಿಂದ ನನ್ನ ಮಾತನ್ನು ಸ್ವಲ್ಪ ಕೇಳ್ಕೋಬೇಕು ಅಂತ ವಿನಂತಿಸ್ಕೊಳ್ತಾ, ಸೊ ಈ ಸಾರಾ ಗೋವಿಂದು ಅವರು ಮೂಲತಃ ಕನ್ನಡ ಪರ ಹೋರಾಟಗಾರರು. ವಿಶೇಷ ಏನು ಅಂತ ಅಂದ್ರೆ, ನನಗೆ ಒಂದು ಸಾಲಿಗ್ರಾಮದಂತ ಊರಲ್ಲಿ ಹುಟ್ಟಿ ಬಂದಂಥವ್ರು, ಹೆಸರೇ ಗ್ರಾಮ. ಗ್ರಾಮದಿಂದ ನಗರಕ್ಕೆ ಬಂದು ಇಷ್ಟು ಎತ್ತರಕ್ಕೆ ಬೆಳೆಯೋದಿದೆಯಲ್ಲ, ಅದು ಸಾಮಾನ್ಯವಾದ ಸಂಗತಿ ಅಲ್ಲ. ಅದು ಯಾವತ್ತೂ ಒಂದು ತಳಮಟ್ಟದಿಂದ ಬಂದು, ತಳಮಟ್ಟ ಅಂದ್ರೆ ಕೀಳು ಮಟ್ಟ ಅಲ್ಲ, ತಳಮಟ್ಟ ಅನ್ನೋದು ಕೀಳು ಮಟ್ಟ ಅಲ್ವೇ ಅಲ್ಲ. ಅದು ಅಲ್ಲಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಸಾಕಷ್ಟು ಸಾಹಸ ಮಾಡಬೇಕಾಗಿರುತ್ತೆ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತೆ, ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ, ಆ ಧೈರ್ಯ ಬೇಕಾಗಿರುತ್ತೆ, ಅಂಥದ್ದೊಂದು ಆತ್ಮಸ್ಥೈರ್ಯ ಬೇಕು. ಅದನ್ನೆಲ್ಲವನ್ನೂ ಅರಗಿಸಿಕೊಂಡು ಬೆಳೆದ್ರಲ್ಲ, ಆ ಕಾರಣಕ್ಕಾಗಿ ಸಾರಾ ಗೋವಿಂದು ನನ್ನಂಥವರಿಗೆ ಇಷ್ಟ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರು 16 ಸಿನಿಮಾಗಳ ನಿರ್ಮಾಪಕರಾಗಿ ಬೆಳೆದರು. ಅಂದ್ರೆ ನಿರ್ಮಾಣ ಕ್ಷೇತ್ರದ ಒಳಗಡೆ ಕೆಲಸಗಾರರಾಗಿದ್ದಂಥವರು ನಿರ್ಮಾಪಕ ಬೆಳೆದದ್ದು ಸಹ ಒಂದು ವಿಶೇಷವಾದದ್ದೇ ಅಂತ ನನ್ನ ಭಾವನೆ. ಅದು ವಿಶೇಷವಾಗಿ ಅಚ್ಚುಗಾಲಿ ಕಾರ್ಖಾನೆಯ ಬಗೆಗೆ ಬಹಳ ವಿವರವಾಗಿ ಸಿ.ಕೆ. ರಾಮೇಗೌಡರು ಹೇಳಿದರು. ಇಂದಿರಾ ಗಾಂಧಿ ಅವರು ಇವರನ್ನ ಕರೆಸಿಕೊಂಡು ಮಾತಾಡಿದ್ದು, ಈ ಕನ್ನಡದ ಬಗೆಗೆ ಮಾತಾಡುವಾಗೆಲ್ಲ ನನಗನ್ಸೋದೇನಂದ್ರೆ, ಕನ್ನಡಿಗರನ್ನ ಉಳಿಸಿ ಅವ್ರು ಕನ್ನಡ ಉಳಿಸ್ತಾರೆ ಅಂತ. ಮೊದಲು ಕನ್ನಡಿಗರನ್ನು ಉಳಿಸಿ, ಕನ್ನಡಿಗರಿಗೆ ಒಳ್ಳೆ ಶಿಕ್ಷಣ ಕೊಡಿ, ಕನ್ನಡಿಗರಿಗೆ ಒಂದು ಉದ್ಯೋಗ ಕೊಡಿ, ಅವರು ಜೀವಿಸೋದಕ್ಕೆ ಬೇಕಾಗಿರೋ ಸೌಲಭ್ಯ ಕಲ್ಪಿಸಿ, ಆಗ ಅವರು ಕನ್ನಡವನ್ನ ತಾವಾಗಿಯೇ ಉಳಿಸ್ಕೊಳ್ತಾರೆ. ಹಾಗಾಗಿ ಅಚ್ಚುಗಾಲಿ ಕಾರ್ಖಾನೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದೀಯಲ್ಲ, ಅದು ಕನ್ನಡದ ಮೊದಲ ಆದ್ಯತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕಾಗಿ ಸಾರಾ ಗೋವಿಂದು ಮತ್ತು ತಂಡಕ್ಕೆ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಅವರ ಕಾರ್ಯವಿಧಾನವನ್ನು ಕುರಿತು ಒಂದು ಮಾತು ಹೇಳಬೇಕು. ಜಯಮಾಲಾ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕನ್ನಡ ವಾಕ್ಚಿತ್ರಕ್ಕೆ 75 ವರ್ಷ ಆಗಿತ್ತು. ಆಗ ನನ್ನನ್ನ ಆಹ್ವಾನಿಸಿ ಜಯಮಾಲಾ ಅವರು ಮತ್ತು ಅವರ ತಂಡದವರು 75 ಪುಸ್ತಕಗಳನ್ನು ತರಬೇಕು ಅಂತ ಒಂದು ತೀರ್ಮಾನ ಮಾಡಿ ನನ್ನ ತಲೆ ಕಟ್ಟಿದ್ರು. ಸೊ ಅದನ್ನು ನಾವು ಒಂದು ಸಂಪಾದಕ ಮಂಡಳಿ ಮಾಡಿಕೊಂಡು ಚರ್ಚೆ ಮಾಡಿದ್ವಿ. ಆಗ ಖಜಾಂಚಿ ಆಗಿದ್ದವರು ಸಾರಾ ಗೋವಿಂದು ಅವರು. ನಾನು ಖಜಾಂಚಿ ಆಗಿರ್ತಾರಲ್ಲ, ಸ್ವಲ್ಪ ಜಿಪುಣರು ಆಗಿರ್ತಾರೆ ಸಾಮಾನ್ಯವಾಗಿ, ಅಷ್ಟು ಸುಲಭವಾಗಿ ದುಡ್ಡು ಬಿಚ್ಚೋದಿಲ್ಲ. ಆದರೆ ಸಾರಾ ಗೋವಿಂದು ಅವ್ರು ನಡ್ಕೊಂಡ ರೀತಿ ಇದೆಯಲ್ಲ ನನ್ನ ಜೊತೆಯಲ್ಲಿ, ಅದು ಬಹಳ ಅಪರೂಪದ್ದು. ಅದನ್ನು ಹೇಳಲೇಬೇಕು ನಾನು. ಸಾಮಾನ್ಯವಾಗಿ ಲೇಖಕರಿಗೆ ಪುಸ್ತಕ ಪ್ರಕಟವಾದ ನಂತರದಲ್ಲಿ ಅವರ ಗೌರವಧನವನ್ನ ಕೊಡ್ತಾರೆ.
ಕೊಟ್ಟೇ ಕೊಡ್ತಾರೆ ಅಂತಿಲ್ಲ, ಕೊಟ್ಟೇ ಕೊಡ್ತಾರೆ ಎಷ್ಟೋ ಸಾರಿ. ಆದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನಾಯ್ತು, ಅವರ ಹಸ್ತಪ್ರತಿ ಬಂದು ಕೂಡ್ಲೇನೆ ಹಸ್ತಪ್ರತಿ ಬಂದಿದೆ ಗೋವಿಂದ್ ಅವರೇ, ದಯವಿಟ್ಟು ನೀವು ಹಣ ಕೊಡಬೇಕು ಅಂದ ಕೂಡಲೇ ಅವ್ರ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ ತಕ್ಷಣವೇ ಪ್ರತಿಯೊಬ್ಬರಿಗೂ ಚೆಕ್ ಕೊಡ್ತಾ ಇದ್ರು. ಇದು ಕನ್ನಡದ ಬರಹಗಾರರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಂತಹ ದೊಡ್ಡ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ಆ ಸಂದರ್ಭದಲ್ಲೆಲ್ಲ ನಾನು ಯಾವುದೇ ಇಷ್ಟಣ ಸರ್ಕಾರಿ ಮುದ್ರಣಕ್ಕೆ ನಾನು ಯಾವ ಮುದ್ರಣ ಸಂಸ್ಥೆಗೆ ಹೇಳ್ತೀನೋ ಅಲ್ಲಿಗೆ ಕೊಟ್ರು, ಯಾವ ಲೇಖಕರು ಅವ್ರಿಗೆ ಬರೆಯೋದಕ್ಕೆ ಕೊಟ್ರು, ಮುದ್ರಣಾಲಯ ಏನಿದೆ ಅದರ ಹಣವನ್ನ ಸ್ವಲ್ಪವೂ ಚೌಕಾಶಿ ಮಾಡದೆ ಕೊಟ್ರು. ಇದೆಯಲ್ಲ, ಇದು ವಿಶೇಷವಾದ್ದು. ಈ ಸಂದರ್ಭದಲ್ಲಿ ನಾನು ಸಾರಾ ಗೋವಿಂದ್ ಅವರ ಆಡಳಿತದ ವಿಧಾನವನ್ನ ಮೆಚ್ಚಿಕೊಂಡಂತವನೇ. ಯಾಕೆಂದ್ರೆ ನಮ್ಮ ಲೇಖಕರು ಎಲ್ಲೂ ಗೊಣಗೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು. ಜೊತೆಗೆ ಈಗ ಅವ್ರು ಮಾಡಿರೋದು ಇದೆಯಲ್ಲ, ಇದು ಸಾರಾ ಗೋವಿಂದ್ ಪ್ರತಿಷ್ಠಾನ ಅಷ್ಟೇ ಅಲ್ಲ, ಇದು ಸಾರಾ ಗೋವಿಂದ್ ಕನ್ನಡ ಪ್ರತಿಷ್ಠಾನ. ಇದನ್ನ ಮರಿಬಾರ್ದು ನಾವು. ಇದು ಕೇವಲ ಸಾರಾ ಗೋವಿಂದ್ ಪ್ರತಿಷ್ಠಾನ ಅಲ್ಲ, ಇದು ಸಾರಾ ಗೋವಿಂದ್ ಅನ್ನೋದು ನಿಮಿತ್ತ ಅಷ್ಟೇ, ಆದ್ರೆ ಇದು ಪ್ರಧಾನವಾಗಿ ಕನ್ನಡ ಪ್ರತಿಷ್ಠಾನ. ಇದು ಕೊಡ್ತಾ ಇರೋ ಪ್ರಶಸ್ತಿಯಲ್ಲಿ ಸಾರಾ ಗೋವಿಂದ್ ಅಂತ ಹೆಸರಿದೆ ಅಷ್ಟೇನೇನೆ, ಆದ್ರೆ ಅದು ಕನ್ನಡ ಶ್ರೀ ಪ್ರಶಸ್ತಿ ಅದು. ಹಾಗಾಗಿ ಕನ್ನಡ, ಸಾರಾ ಗೋವಿಂದ್, ರಾಜ್ಕುಮಾರ್ ಈ ಮೂರನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಅಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಕನ್ನಡದ ಹೆಸರಿನಲ್ಲಿ ಕೊಡ್ತಿರೋ ಪ್ರಶಸ್ತಿ ಸಾರಾ ಗೋವಿಂದ್ ಅನ್ನೋದು ಕೇವಲ ಒಂದು ನಿಮಿತ್ತ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಪ್ರಶಸ್ತಿಯನ್ನು ಎಂಥವರಿಗೆ ಕೊಡ್ತಿದ್ದಾರೆ? ಎಂ.ಎಲ್. ಲಕ್ಷ್ಮೀದೇವಿ ಅವರಿಗೆ. ಅವ್ರ ಬಗ್ಗೆ ವಿವರಿಸಿ ಹೇಳಬೇಕಾದಂತ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ್ರೆ ಒಂದು ಮಾತನ್ನ ಇಲ್ಲಿ ಹೇಳಬೇಕು, ಅವರು ಕೊಡ್ತಿರೋ ಮೊದಲ ಪ್ರಶಸ್ತಿ ಇದೆಯಲ್ಲ, ಒಬ್ಬ ಮಹಿಳೆಗೆ ಕೊಡ್ತಿದ್ದಾರೆ, ಇದನ್ನು ಮರಿಬಾರದು. ಆ ಮಹಿಳೆಗೆ ಕೊಡ್ತಾ ಇರೋ ಸಂದರ್ಭದಲ್ಲಿಯೂ ಸಹ ನಾಯಕ ನಟಿಯನ್ನ ಕರೆದು ಕೊಡ್ತಾ ಇಲ್ಲ, ಒಬ್ಬ ಪ್ರಧಾನ ಪೋಷಕ ಕಲಾವಿದೆಯನ್ನು ಕರೆದು ಕೊಡ್ತಿದ್ದಾರೆ. ಇದು ಬಹಳ ವಿಶೇಷವಾದ್ದು. ಯಾಕೆ ವಿಶೇಷ ಅಂದ್ರೆ, ಇನ್ನೂ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ ನಾನು. ಕನ್ನಡದ ವಾಕ್ಚಿತ್ರ ಆರಂಭ ಆದದ್ದೇನೆ ಮಹಿಳಾ ಪ್ರಧಾನ ಚಿತ್ರದಿಂದ, ಇದನ್ನು ಮರಿಬಾರದು. ರಾಕ್ಷಸನ ಪತ್ನಿ ಸತಿ ಸುಲೋಚನಾ. ರಾಕ್ಷಸನ ಪತ್ನಿ ಯಾಕೆ? ರಾಕ್ಷಸನ ಪತ್ನಿಯೇ ಪ್ರಧಾನ ಪಾತ್ರವಾಗಿರುವ ಸಿನಿಮಾ ಇದೆಯಲ್ಲ, ಅದು ಕನ್ನಡದ ಮೊದಲ ವಾಕ್ಚಿತ್ರ ಅನ್ನೋದು ಭಾರತೀಯ ಚಿತ್ರರಂಗದಲ್ಲಿಯೇ ವಿಶೇಷವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹರಿಶ್ಚಂದ್ರನ ಬಗ್ಗೆ ಮಾಡಲಿಲ್ಲ ಕನ್ನಡ ಸಿನಿಮಾನ, ರಾಮನ ಬಗ್ಗೆ ಮಾಡಲಿಲ್ಲ, ಸೀತೆ ಬಗ್ಗೆ ಮಾಡಲಿಲ್ಲ, ದ್ರೌಪದಿ ಬಗ್ಗೆ ಮಾಡಲಿಲ್ಲ, ಧರ್ಮರಾಯನ ಬಗ್ಗೆ ಮಾಡಲಿಲ್ಲ. ಆದರೆ ಸುಲೋಚನಾ ಬಗ್ಗೆ ಕನ್ನಡ ಚಿತ್ರರಂಗ ಮೊದಲ ವಾಕ್ಚಿತ್ರವನ್ನ ಮಾಡಿದ್ದು. ಆದ್ರೆ ಮೊದಲ ವಾಕ್ಚಿತ್ರ ತಯಾರಾಗಿದ್ದು ಭಕ್ತ ಧ್ರುವ. ಆದ್ರೆ ನಮ್ಮ ಮಹಿಳೆಯರಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಪುರುಷರನ್ನು ಮೀರಿಸಿಬಿಟ್ಟು ಮಹಿಳೆಯರು ಮುಂದೆ ಬರ್ತಾರೆ. ಸತಿ ಸುಲೋಚನಾ ಮೊದಲು ಬಿಡುಗಡೆ ಆಯಿತು. ಹಾಗಾಗಿ ಅದು ಮೊದಲ ವಾಕ್ಚಿತ್ರ ಅಂತ ಅನಿಸ್ಕೊಂಡಿತು. ಹೇಗೆ ಕನ್ನಡ ಚಿತ್ರರಂಗ ಮಹಿಳಾ ಪ್ರಧಾನವಾಗಿ ಮೊದಲ ವಾಕ್ಚಿತ್ರದಿಂದ ಆರಂಭವಾಯಿತೋ, ಹಾಗೆ ಸಾರಾ ಗೋವಿಂದ್ ಕನ್ನಡ ಪ್ರತಿಷ್ಠಾನ ಕನ್ನಡ ಶ್ರೀ ಪ್ರಶಸ್ತಿಯನ್ನ ಒಬ್ಬ ಮಹಿಳೆಗೆ ಕೊಡೋದ್ರ ಮುಖಾಂತರವಾಗಿ ದೊಡ್ಡ ನಿದರ್ಶನವನ್ನ ಸೃಷ್ಟಿ ಮಾಡಿದೆ ಅನ್ನೋ ಕಾರಣಕ್ಕಾಗಿ ಅವರನ್ನ ಅಭಿನಂದಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಈ ಸಂದರ್ಭದ ಒಳಗಡೆ. ಇನ್ನೊಂದು, ಇವರು 72 ವರ್ಷಗಳ ಕಾಲ ಒಂದು ಚಿತ್ರರಂಗದಲ್ಲಿ ದುಡಿಯೋದು ಅಂತ ಅಂದ್ರೆ, ಇತ್ತೀಚೆಗೂ ಅವರು ಅನೇಕ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇರೋದನ್ನು ನಾನು ಕಂಡಿದ್ದೇನೆ. ಇದು ಅಸಾಮಾನ್ಯವಾದಂತಹ ಸಂಗತಿ. ಅದು ಬದುಕೋರ್ ಬೇರೆ, 100 ವರ್ಷ ಬದುಕಿರೋರಿದ್ದಾರೆ, ನಮ್ಮಲ್ಲಿ ಎಲ್ಲ ಇದ್ದಾರೆ. ಆದ್ರೆ ಕಟ್ಟ ಕಡೆಯವರೆಗೂ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಏನ್ ಮಾಡುತ್ತೆ ಅಂದ್ರೆ ಕಂಡರ್ ಕಾಲು ಎಳೆಯೋದನ್ನು ವಿಚಾರ ಮಾಡೋದಿಲ್ಲ. ಅದು ಅಷ್ಟೇನೆ. ಯಾವಾಗಲೂ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಇನ್ನೊಬ್ರು ಕಾಲೆಳೆಯೋದನ್ನ ಯೋಚನೆ ಮಾಡೋದಿಲ್ಲ, ತಮ್ಮ ಕಾಲೆಳೆಯೋದಕ್ಕೂ ಬಿಡೋದಿಲ್ಲ. ಇದು ಬಹಳ ವಿಶೇಷವಾದದ್ದು ಅಂತ ಅಂದ್ಕೊಂಡಿದ್ದೇನೆ. ಅವ್ರ ಕ್ರಿಯಾಶೀಲತೆಯ ಶಕ್ತಿ ಇದೆಯಲ್ಲ, ಅದು ಬದುಕಿನ ಶಕ್ತಿಯೂ ಹೌದು, ಸಂಕಲ್ಪದ ಶಕ್ತಿಯೂ ಹೌದು, ಕಲಾ ಪ್ರೇಮವೂ ಹೌದು, ಬದುಕೂ ಹೌದು, ಒಂದು ಕಸುಬು ಇದು. ರಾಜ್ಕುಮಾರ್ ಅವರು ಚಲನಚಿತ್ರ ರಂಗವನ್ನ ಸಾಮಾನ್ಯವಾಗಿ ಹೇಳ್ತಾ ಇದ್ರು. ನಾನು ಚಿತ್ರ ಒಂದು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಆಯ್ಕೆ ಆದಾಗ ಅವ್ರ ಮನೆಗೆ ಕರೆದು ಒಂದು ಲಾಡನ್ನ ನನ್ನ ಬಾಯಿಗಿಟ್ಟು, ನೀವು ಸಾಹಿತ್ಯದಿಂದ ಹೋಗ್ತಿಲ್ಲ, ಅದಕ್ಕೆ ಸಂತೋಷ ಆಗಿದೆ ನನಗೆ ಅಂದ್ರು. ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂತ ಅಂದ್ರೆ, ನಮ್ಮ ಕಸುಬಿನಿಂದ ವಿದೇಶಕ್ಕೆ ಹೋಗ್ತಿದ್ದೀರಿ, ಆದ್ರಿಂದ ಸಂತೋಷ ಆಗಿದೆ ಅಂದ್ರು. ಅಂದ್ರೆ ಕಸುಬು ಅಂತ ಯಾರು ಭಾವಿಸ್ಕೋತಾರೆ ಅಂದ್ರೆ,
ಕಸುಬು ಅಂತ ಭಾವಿಸೋದು ಜನಪದ ಕಲಾವಿದರು. ಜನಪದ ಕಲಾವಿದರಿಗಿದೆಯಲ್ಲ, ಅದು ಕಸುಬು ಹೌದು, ಕಲೆನೂ ಹೌದು, ಬದುಕೂನು ಹೌದು. ಅವರು ಆ ಕಸುಬೇ ಕಲೆಯಾಗಿರುತ್ತೆ. ಅದು ಆ ಕಲೆಯಿಂದ ಬದುಕನ್ನ ಕಟ್ಕೊಳ್ತಿರ್ತಾರೆ. ಅಂತಹ ಅದ್ವಿತೀಯ ಒಬ್ಬ ಜನಪದ ಕಲಾವಿದೆ ಅಂತ ಲಕ್ಷ್ಮೀದೇವಿಯರನ್ನ ನಾನು ಕರೆಯೋದಕ್ಕೆ ಇಷ್ಟಪಡ್ತೇನೆ. ಅವರು ಇಂಥವರಿಗೆ ಕೊಡೋದು ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ ನಾನು ಆಗಲೇ ಹೇಳಿದೆ. ಈ ಸಂದರ್ಭದ ಒಳಗಡೆ ಪೋಷಕ ನಟಿಯನ್ನ ಪ್ರಧಾನ ಕೇಂದ್ರಕ್ಕೆ ತರೋದು ವಿಶೇಷವಾದ್ದು. ಈ ಸಮಾಜದಲ್ಲಿ ಆಗ್ಬೇಕಾಗಿರೋದೇ ಅದು. ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೋ, ನಿರ್ಲಕ್ಷ್ಯಕ್ಕೆ ಒಳಗಾದವರನ್ನ ಮುನ್ನೆಲೆಗೆ ತರುವ ಕೆಲಸ ಇದೆಯಲ್ಲ, ಅದು ಕೇವಲ ಸಾಂಸ್ಕೃತಿಕವಾದ ಕೆಲಸ ಅಷ್ಟೇ ಅಲ್ಲ, ಅದೊಂದು ಸಾಮಾಜಿಕವಾದಂತಹ ಕೆಲಸಬಹುದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆಮೇಲೆ ವಿಶೇಷ ಏನು ಅಂತಂದ್ರೆ, ಈ ವೇದಿಕೆಯನ್ನು ನೀವು ಗಮನಿಸಿ, ಇಲ್ಲಿ ಸಂಗೀತ ಕೂತಿದೆ, ಅಲ್ಲಿ ಶಿಕ್ಷಣ ಕೂತಿದೆ, ಅಲ್ಲಿ ಸಿನಿಮಾ ಕೂತಿದೆ, ರಂಗಭೂಮಿ ಮತ್ತು ಸಿನಿಮಾ ಕೂತಿದೆ, ಅಲ್ಲಿ ಕನ್ನಡದ ಹೋರಾಟ ಕೂತಿದೆ, ಅಲ್ಲೊಬ್ಬ ಸಂಘಟಕ ಕೂತಿದ್ದಾನೆ. ಸಮಾಜದ ಬೇರೆ ಬೇರೆ ಘಟಕಗಳೆಲ್ಲ ಈ ವೇದಿಕೆ ಮೇಲೆ ಕೂತಿವೆ. ನಾನು ನಿಂತ್ಕೊಂಡಿದ್ದೀನಿ. ನಾನು ಅಂದ್ರೆ ಸಾಹಿತ್ಯ, ಸಂಗೀತ, ಶಿಕ್ಷಣ, ರಂಗಭೂಮಿ, ಸಿನಿಮಾ ಎಲ್ಲ ಒಂದಾಗಿರುವಂತ ವೇದಿಕೆ ಇದೆಯಲ್ಲ, ಇದು ಅವರು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರು ಅಂತ ನಾನು ಅನ್ಕೊಂಡಿಲ್ಲ. ಅಪ್ರಜ್ಞಾಪೂರ್ವಕವಾಗಿ ಸಂಭವಿಸಿದೆಯಲ್ಲ, ಇದೊಂದು ವಿಶೇಷವಾದಂತಹ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಸಂದರ್ಭದ ಒಳಗಡೆ ನಾವು ಇವತ್ತು ಏನನ್ನು ಯೋಚನೆ ಮಾಡಬೇಕು? ಈಗ ಲಕ್ಷ್ಮೀ ದೇವಿಯವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸಾರಾ ಗೋವಿಂದ್ ಅವರು ರಾಜ್ಕುಮಾರ್ ಅಭಿಮಾನಿ ಸಂಘವನ್ನ ಗಟ್ಟಿ ಬೆಳೆಸಿದವರು, ಗಟ್ಟಿಗೊಳಿಸಿದಂಥವ್ರು. ಆದ್ರೆ ಕನ್ನಡ ಚಿತ್ರರಂಗ ಯಾವ ಸ್ಥಿತಿಯಲ್ಲಿದೆ ಅನ್ನೋದಿದೆಯಲ್ಲ, ಅದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒದಗಿರುವಂತಹ ಸ್ಥಿತಿ ಏನು, ಅದನ್ನ ಸುಸ್ಥಿತಿ ಅಂತಿರೋ, ದುಸ್ಥಿತಿ ಅಂತಿರೋ, ಇಲ್ಲಿ ಅಗ್ರಗಣ್ಯರೆಲ್ಲ ಮೊದಲನೇ ಸಾಲಿನಲ್ಲಿ ಕೂತಿದ್ದಾರೆ, ಅವರೇ ಅದನ್ನ ಯೋಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಆದ್ರೆ ಒಂದು ನನಗೆ ಅನ್ಸೋದೇನೆಂದ್ರೆ, ಆರ್ಥಿಕವಾದಂತಹ ಅನೇಕ ಬಿಕ್ಕಟ್ಟುಗಳನ್ನ ಎದುರಿಸ್ತಾ ಇರೋದು ನಿಜ. ಅದಕ್ಕೆ ಅನೇಕ ಕಾರಣಗಳಿರೋದು ನಿಜ. ಆ ಕಾರಣಗಳಿಗೆ ಪರಿಹಾರವನ್ನ ಹೇಗೆ ಒದಗಿಸಿಕೊಡ್ಬೇಕು ಅನ್ನೋದಕ್ಕೆ ನನ್ನಂತವನಿಗಿಂತ ಹೆಚ್ಚು ಚಿತ್ರರಂಗದಲ್ಲಿ ನೇರವಾಗಿ ತೊಡಗಿಸ್ಕೊಂಡಿರೋದಿದಾರಲ್ಲ, ಅವ್ರಿಗೆ ಸಾಧ್ಯ ಇರುತ್ತೆ. ಆದ್ರೆ ನನ್ನಂತವ್ರು ಏನು ಬಯಸ್ತೀವಿ? ಈಗ ಒಬ್ಬ ಪ್ರೇಕ್ಷಕನಾಗಿ ನಾನು ಏನು ಬಯಸ್ಬೋದು? ನಾನು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಿರ್ಬೋದು, ಆದ್ರೆ ಒಬ್ಬ ಪ್ರೇಕ್ಷಕನ ಜಾಗದಲ್ಲಿ ನಿಂತು ನೋಡಿದಾಗ ನಾನು ಏನು ಬಯಸ್ಬೋದು ಅಂದ್ರೆ, ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಕನ್ನಡ ಚಿತ್ರರಂಗಕ್ಕೆ ಆ ದೊಡ್ಡ ಪರಂಪರೆ ಇದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಯುಗ ಕಟ್ಟಿಕೊಟ್ಟಂತಹ ಪರಂಪರೆ ಇದೆ. ನಾನು ಅದನ್ನ ಡಾಕ್ಟರ್ ರಾಜ್ಕುಮಾರ್ ಯುಗ ಅಂತಲೇ ಕರೆಯೋಕೆ ಇಷ್ಟಪಡ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಯುಗ ಅಂದ್ರೆ ರಾಜ್ಕುಮಾರ್ ಒಬ್ಬರೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದ ಒಂದು ಮೌಲ್ಯ ಪ್ರತೀಕ ಇರುತ್ತೆ. ಅಲ್ಲಿ ವಿಷ್ಣುವರ್ಧನ್ ಇರ್ತಾರೆ, ಅಂಬರೀಷ್ ಇರ್ತಾರೆ, ಶಂಕರ್ನಾಗ್ ಇರ್ತಾರೆ. ಇವರೆಲ್ಲರೂ ಕಟ್ಟಿಕೊಟ್ಟದ್ ನೋಡಿ, ಒಂದು ಸದಾಭಿರುಚಿಯ ಪರಂಪರೆಯನ್ನ ಕನ್ನಡ ಚಿತ್ರರಂಗ ಕಟ್ಟಿಕೊಟ್ಟಿದೆ. ಯಾವತ್ತು ಕನ್ನಡ ಚಿತ್ರರಂಗ ಇದೆಯಲ್ಲ, ಸದಾಭಿರುಚಿಗೆ ಹೆಸರಾದಂತಹದ್ದು. ಈ ಕಟ್ಟಿಕೊಟ್ಟಂತಹ ಸದಾಭಿರುಚಿ ಹಾಳಾಗ್ತಾ ಹೋದಾಗ ಏನಾಗ್ಬೋದು ಸಮಾಜದಲ್ಲಿ? ನೈತಿಕತೆಯ ಒಂದು ಮಾತನ್ನ ಎತ್ತಿದ್ರು ರಾಮೇಗೌಡರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ. ನೈತಿಕತೆ ಅನ್ನೋದು ಎಷ್ಟು ಮಟ್ಟಿಗಿದೆ? ಸಿನಿಮಾದಲ್ಲಿ ನೈತಿಕತೆ ಇಲ್ಲ ಅಂತ ಹೇಳಿದ್ರೆ ತಕ್ಷಣ ನನಗೆ ಬರೋ ಪ್ರಶ್ನೆ, ಸಮಾಜದಲ್ಲಿ ಇದೆಯಾ ಅಂತ. ಯಾಕೆಂದ್ರೆ ಸಿನಿಮಾ ಸಹ ಒಂದು ಸಮಾಜದ ಪ್ರತಿಬಿಂಬ. ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಮೇಷ್ಟ್ರಾಗಿ ಬಂದವರು ಇರ್ತಾರಲ್ಲ, ಮೇಷ್ಟ್ರಾಗೇನು ವಯಸ್ಸಾದವ್ರ ಮೇಷ್ಟ್ರ ಏನ್ ಹೇಳ್ತಾರೆ, ಈಗಿನ ಕಾಲದ ಹುಡುಗರು ಕೆಟ್ಟೋದ್ರು ಅಂತಾರೆ. ವಯಸ್ಸಾದವ್ರು ಏನ್ ಮಾಡ್ತಾರೆ, ನಮ್ ಕಾಲ ಬಹಳ ಚೆನ್ನಾಗಿತ್ತಪ್ಪ ಅಂತಾರೆ. ಹಾಗೇನೇನೆ ಒಂದು ಕಾಲದಲ್ಲಿ ಹೀಗಿತ್ತು ಹಾಗಿತ್ತು ಅಂತ ಹೇಳ್ತಿರ್ತೇವೆ. ಸಿನಿಮಾ ಕ್ಷೇತ್ರ ಕೆಟ್ಟೋಗಿದೆ ಅಂದ್ರೆ ಅಲ್ಲಿ ಸಮಾಜ ಕೆಟ್ಟೋಗಿದೆ ಅಂತ, ಶಿಕ್ಷಣ ಕೆಟ್ಟೋಗಿದೆ ಅಂತ. ಕೇವಲ ಸಿನಿಮಾ ಕ್ಷೇತ್ರ ಅಲ್ಲ, ಶಿಕ್ಷಣ ಕೆಟ್ಟೋಗಿದೆ ಅಂದ್ರೆ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೆಯಲ್ಲ, ಆ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಬೇರೆ ಬೇರೆ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತವೆ. ಈಗ ಹೆಣ್ಣನ್ನ ಯಾಕೆ ನಿರ್ಲಕ್ಷಿಸಲಾಯಿತು? ನಾನು ಯಾಕೆ ಆರಂಭದಲ್ಲಿ ಸತಿ ಸುಲೋಚನಾ ಕುರಿತು ಅಷ್ಟು ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಮಾತಾಡಿದೆ? ಲಕ್ಷ್ಮೀದೇವರಿಗೆ ಪ್ರಶಸ್ತಿ ಕೊಟ್ಟದ್ದು ಬಹಳ ಮುಖ್ಯವಾದ್ದು ಅಂತ ನನ್ನಂತವ್ರು ಯಾಕೆ ಪರಿಗಣಿಸ್ತೀವಿ ಅಂತ ಅಂದ್ರೆ, ಇಡೀ ಸಮಾಜ ಇದೆಯಲ್ಲ, ನಮ್ಮ ಸಾಮಾಜಿಕ ಆರ್ಥಿಕ ಸಂರಚನೆ ಹೆಣ್ಣನ್ನ ಎರಡನೇ ದರ್ಜೆಯ ಪ್ರಜೆಯನ್ನಾಗಿ ನೋಡ್ತಾ ಬಂತು. ಅದಕ್ಕೆ ಗಂಡಸಲ್ಲ ಕಾರಣ, ಆ ಸಂರಚನೆಯೇ ಕಾರಣ. ನಮ್ಮ ಆರ್ಥಿಕ ಸ್ಥಿತಿ ಹೇಗಿತ್ತು? ನೇಗಿಲು ಹೊಡಿಬೇಕಾದ್ರೆ ಯಾರು ಹೊಡಿತಾರೆ ನೇಗಿಲನ್ನ? ನೇಗಿಲು ಹೊಡಿಯೋದು ಗಂಡಸು ಹೊಡಿತಾರೆ. ಬೀಜ ಬಿತ್ತದ್ ಮಾತ್ರ ಹಿಂದೆ ಹೆಂಗ್ಸ್ ಹೋಗ್ತಿರ್ತಾಳೆ. ಅಂದ್ರೆ ಗಂಡಸು ಮುಂದಿರಬೇಕು, ಹೆಂಗ್ಸ್ ಹಿಂದಿರ್ಬೇಕು.
ಅಂದ್ರೆ ಈ ದೇಶದ ಉತ್ಪಾದನಾ ವಿಧಾನದಲ್ಲಿ ಏನೇನೆ, ಉತ್ಪಾದನಾ ಪದ್ಧತಿಯಲ್ಲಿ ಏನೇನೆ, ಆರ್ಥಿಕ ಶಕ್ತಿಯನ್ನು ನಿಯಂತ್ರಣ ಮಾಡತಕ್ಕಂಥದ್ದೆಲ್ಲ ಪುರುಷನಿಗೆ ಸಲ್ಲಲ್ಪಡ್ತು, ಸಹಾಯಕವಾಗಿರೋದು ಹೆಣ್ಣಿಗೆ ಸಲ್ಲಲ್ಪಡ್ತು. ಹೀಗಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಪುರುಷನ ಸಾಧನೆಯ ಹಿಂದೆ ಒಬ್ಬ ಹೆಣ್ಣಿರ್ತಾರೆ ಅಂತ ಹೇಳ್ತೀವಿ. ನಾನು ಯಾವಾಗ ಹೇಳ್ತೀನಿ ಪುರುಷನ ಸಾಧನೆ ಹಿಂದೆ ಹೆಣ್ಣಿರ್ತಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಪುರುಷರ ಸಾಧನೆಯ ಜೊತೆಯಲ್ಲಿ ಹೆಣ್ಣಿರ್ತಾರೆ ಅಂತ ಹೇಳ್ತೀನಿ. ಆ ಕಾರಣಕ್ಕಾಗಿ ಏನೇನೆ ಒಬ್ಬ ಹೆಣ್ಣು ಮಗಳು ಅಂತ ಹೇಳಿದ್ರೆ ತಪ್ಪಾಗತ್ತೆ, ಬಹಳ ಹಿರಿಯರು ಅವರು. ಒಬ್ಬ ಹಿರಿಯ ಸಾಧಕಿಗೆ ಇವತ್ತು ಪ್ರಶಸ್ತಿ ಕೊಟ್ಟಿರೋದು ಇದೆಯಲ್ಲ, ಇದು ಪುರುಷನಿಗೆ ಸಮಾನವಾದದ್ದು ಅಂತ. ಲಕ್ಷ್ಮೀ ದೇವರ ವಿಷಯದಲ್ಲಿ ಅದೊಂದು ಹೇಳಲೇಬೇಕು. ನಾನು ಕನ್ನಡ ಚಿತ್ರರಂಗದಲ್ಲಿ ಕೆಲವು ನಾಯಕಿಯರು ಮಾತ್ರ ನಾಯಕರಿಗೆ ಸರಿಸಾಟಿಯಾಗಿ ಬೆಳೆದಿರೋದುಂಟು. ನಾಯಕಿಯರನ್ನ ನೋಡಿಯೇನೆ ಸಿನಿಮಾಕ್ಕೆ ಬಂದದ್ದುಂಟು ಕೆಲವು ನಾಯಕರು, ಬೆರಳೆಣಿಕೆಯ ನಾಯಕರು. ಹಾಗೆ ಪೋಷಕ ನಟ ನಟಿಯರನ್ನ ತೆಗೆದುಕೊಂಡಾಗ ಯಾವುದೇ ಪೋಷಕ ನಟನಿಗೆ ಸರಿಸಾಟಿಯಾಗಿ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡಿದ ಶಕ್ತಿ ಲಕ್ಷ್ಮೀದೇವಿಯವರಿಗೆ ಸೇರಿದ್ದು. ಆದ್ರಿಂದ ಯಾವ ಪುರುಷ ಶಕ್ತಿಗೂ ಅವರು ಕಡಿಮೆ ಇಲ್ಲ. ಈ ಕಾರಣಕ್ಕಾಗಿ ಬಹಳ ಮುಖ್ಯವಾದ್ದು ಅಂತ. ಹಾಗೆ ನಾವು ನೋಡ್ಕೊಂಡು ಬಂದಾಗ ಇವತ್ತು ಕನ್ನಡ ಚಿತ್ರರಂಗ ಏನಾಗಿದೆ ಅಂತ ಅಂದಾಗ ಅದರ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡೋ ವೇದಿಕೆ ಇದಲ್ಲ. ಆದ್ರೆ ನಾನು ಬಯಸೋದೇನೆಂದರೆ ಸದಭಿರುಚಿಯನ್ನು ಕೊಡಕ್ಕೆ ಏನಾಗಿದೆ, ಕಾಲ ಕೆಟ್ಟೋಗಿದೆ ಅಂತೀವಿ. ಕಾಲವನ್ನು ಕೆಡಿಸೋರು ಯಾರು? ಕಾಲ ತನಗೆ ತಾನೇ ಕೆಟ್ಟೋಗೋದಿಲ್ಲ. ಕಾಲ ಅನ್ನೋದ್ರೊಳಗಡೆ ಒಂದು ಮನುಷ್ಯ ಇರ್ತಾರೆ, ಭಾಷೆ ಇರುತ್ತೆ, ಸಂಸ್ಕೃತಿ ಇರುತ್ತೆ, ಇವೆಲ್ಲವೂ ಇರುತ್ತೆ. ಬದಲಾಗ್ತಾ ಇರೋ ಸಂದರ್ಭದ ಒಳಗಡೆ ಬರ್ತಿರೋ ಅನೇಕ ಬಿಕ್ಕಟ್ಟುಗಳನ್ನ ನಾವು ಎಷ್ಟು ಮಟ್ಟಿಗೆ ಎದುರಿಸ್ತಿದ್ದೀವಿ. ಬಂತಪ್ಪ ಇನ್ನೇನಪ್ಪ ಗತಿ ಅಂತ ಯೋಚನೆ ಮಾಡ್ತಾರೆ. ನಾನು ಯಾವತ್ತೂ ನಂಬಿರೋದು ಮನುಷ್ಯ ಜ್ಞಾನವನ್ನ. ಮನುಷ್ಯ ಜ್ಞಾನಕ್ಕಿಂತ ದೊಡ್ಡ ಜ್ಞಾನ ಯಾವುದೂ ಇಲ್ಲ. ಇತ್ತೀಚೆಗೆ ಏನಾಯ್ತು, ಎಲ್ಲ ಇರುತ್ತೆ ಅಂತ ಹೇಳಿ ಒಬ್ರು ತೋರಿಸಿ, ನೋಡಿ ಸರ್ ಬರ್ಗೋ ರಾಮಚಂದ್ರಪ್ಪ ಅಂತ ಹಾಕಿ ನೋಡಿ ಸರ್ ನಿಮ್ ಇವರ ಎಲ್ಲ ಬರುತ್ತೆ ಅಂತ ತೋರಿಸಿದ್ರು. ಬಂತು ಅದರಲ್ಲಿ ಬರ್ಗೋ ರಾಮಚಂದ್ರಪ್ಪ ಇಂಡಿಯನ್ ರೈಟರ್ ಹಾಗೆ ಹೀಗೆ ಅಂತ ಎಲ್ಲ ಬಂದು ಏನೇನು ಬರೆದಿದ್ದಾರೆ, ಒಂದು ಊರಿನ ಕತೆ ಬರೆದಿದ್ದಾರೆ, ಬೆಂಕಿ ಬರೆದಿದ್ದಾರೆ, ಸೂರ್ಯ ಬರೆದಿದ್ದಾರೆ, ದಾಟು ಬರೆದಿದ್ದಾರೆ ಅಂತ ಬಂತು. ದಾಟು ಬರೆದಿದ್ದಾರೆ SL ಭೈರಪ್ಪ, ಅವ್ರ ಗತಿ ಏನು? ನನಗೆ ದಾಟು ಬರೆದಿದ್ದೀನಿ ಅಂತ ಹೇಳಿದ್ರೆ ಅವ್ರ ಗತಿ ಏನು? ಹಾಗೆ ಸಿನಿಮಾಗಳ ಪಟ್ಟಿ ಬಂತು, ಅದರಲ್ಲೂ ಅನೇಕ ಸಿನಿಮಾಗಳು ಬಂದು. ಮಧ್ಯದಲ್ಲಿ ಒಂದು ಬಂತು ಸಿನಿಮಾ ನಾನು ನಿರ್ದೇಶನ ಮಾಡಿರೋದು, ಅದು ಗುಲಾಬಿ ಟಾಕೀಸ್ ಅಂತ. ಗಿರೀಶ್ ಕಾಸರವಳ್ಳಿ ಗತಿ ಏನು ಲೆಕ್ಕ ಹಾಕಿ. ಅಂದ್ರೆ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಯನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಇದ್ದಾನಲ್ಲ ಅವನು ಮನುಷ್ಯ. ಆ ಮನುಷ್ಯನನ್ನು ಮರಿಬಾರ್ದು ನಾವು. ಮನುಷ್ಯ ಜ್ಞಾನಕ್ಕಿಂತ ದೊಡ್ಡ ಜ್ಞಾನ ಇಲ್ಲ. ಆದ್ರಿಂದ ನಮ್ಮ ಸಾಹಿತ್ಯ ಇರ್ಬೋದು, ಸಿನಿಮಾ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಎಲ್ಲವೂ ಮನುಷ್ಯ ಕೇಂದ್ರಿತವಾದಂತ ಚಿಂತನೆಗಳನ್ನ ಮಾಡಬೇಕಾಗಿರುತ್ತೆ. ಒಬ್ಬ ಉತ್ತಮವಾದಂತ ಮನುಷ್ಯನನ್ನು ರೂಪಿಸುವುದು ಹೇಗೆ ಅಂತ ಯೋಚನೆ ಮಾಡಬೇಕಾಗಿರುತ್ತೆ. ಆದ್ರೆ ಇದಕ್ಕಿದ್ದಾಗೆ ನಾವೆಲ್ಲ ನಿಜವಾದ ಮನುಷ್ಯರಾಗ್ತೀವ ಅಂದ್ರೆ ಮನುಷ್ಯ ರೂಪಿಗಳಾಗಿರ್ತೇವೆ ಹೊರತು ನಾವೆಲ್ಲರೂ ಏಕದಂ ಮನುಷ್ಯರಾಗಿರೋದಿಲ್ಲ. ಯಾಕೆಂದ್ರೆ ನಮ್ಮೊಳಗಡೆ ನಾಯಿ, ನರಿ, ಹುಲಿ, ಚಿರತೆ, ಸಿಂಹಗಳೆಲ್ಲ ವಾಸ ಮಾಡ್ತಾ ಇರುತ್ತವೆ. ಆದ್ರೆ ಒಂದೊಳ್ಳೆ ಸಾಹಿತ್ಯ ಏನ್ ಮಾಡುತ್ತೆ, ಒಳ್ಳೆ ಸಿನಿಮಾ ಏನ್ ಮಾಡುತ್ತೆ, ಒಳ್ಳೆ ನಾಟಕ ಏನ್ ಮಾಡುತ್ತೆ, ಒಳ್ಳೆ ಸಂಗೀತ ಏನ್ ಮಾಡುತ್ತೆ ಅಂದ್ರೆ ನಮ್ಮೊಳಗಡೆ ಇರ್ತಕ್ಕಂಥ ನಾಯಿ, ನರಿ, ಹುಲಿ, ಚಿರತೆ, ಸಿಂಹಗಳನ್ನೆಲ್ಲ ನಾಶ ಮಾಡ್ತಾ ಮಾಡ್ತಾ ನಮ್ಮನ್ನು ಮನುಷ್ಯರನ್ನಾಗಿ ರೂಪಿಸುತ್ತೆ. ಹಾಗಾಗಿ ಒಂದು ಸಿನಿಮಾ ಇಡೀ ಜಗತ್ತಿನ ಒಳಗಡೆ ಹೆಚ್ಚು ಜನರನ್ನ ತಲುಪತಕ್ಕಂತಹ ಶಕ್ತಿ ಇರೋದಿದೆಯಲ್ಲ, ಅದು ರಂಗಭೂಮಿಗೆ ಮತ್ತು ಸಿನಿಮಾಕ್ಕೆ ಮಾತ್ರನೇ ಹೆಚ್ಚು ಜನರನ್ನ ತಲುಪುತ್ತೆ. ಹಾಗಾಗಿ ಈ ದೃಶ್ಯ ಕಲೆಗಳ ಜವಾಬ್ದಾರಿ ಬಹಳ ದೊಡ್ಡದು. ಇದು ಆ ಜವಾಬ್ದಾರಿಯನ್ನ ನಾವು ನಿರ್ವಹಿಸುವುದು ಹೇಗೆ ಅನ್ನೋದನ್ನು ಕುರಿತು ಸಹ ಗಂಭೀರವಾದಂತ ಚಿಂತನೆ ನಡಿಬೇಕಾಗಿದೆ. ಅಂತ ಅನೇಕ ಚಿಂತನೆಗಳನ್ನ ಈ ಪ್ರತಿಷ್ಠಾನನು ಮುಂದೆ ಮಾಡ್ತಾ ಹೋಗಲಿ. ಪ್ರಶಸ್ತಿ ಕೊಡೋದು ಒಂದು ಕೆಲಸ, ಅದ್ರ ಜೊತೆಗೆ ನಿಜವಾದ ಅರ್ಥದಲ್ಲಿ ಮನುಷ್ಯ ಜ್ಞಾನವನ್ನು ವೃದ್ಧಿಸುವ ಮತ್ತು ಮಾನವೀಯತೆಯನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಸಿನಿಮಾಕ್ಕೆ ಮಾರುಕಟ್ಟೆ ಮುಖ್ಯ ಇಲ್ಲ ಅಂತ ಹೇಳಲ್ಲ. ನಾನು 30 ವರ್ಷಗಳ ಹಿಂದೆ ಒಂದು ಸಿನಿಮಾ ಒಂದು ಕಲೋದ್ಯಮ ಅಂತ ಲೇಖನ ಬರೆದಿದ್ದೆ. ಸಿನಿಮಾ ಅನ್ನೋದನ್ನ ನಾನು ಯಾವಾಗಲೂ ಕಲೆ ಮತ್ತು ಉದ್ಯಮ ಎರಡೂ ಹೌದು, ಅದೊಂದು ಕಲೋದ್ಯಮ. ಅಲ್ಲಿ ಕಲೆನೂ ಉಳಿಬೇಕು, ಉದ್ಯಮವೂ ಉಳಿಬೇಕು. ಒಂದ್ ಕಡೆ ಮಾರುಕಟ್ಟೆ, ಇನ್ನೊಂದು ಮೌಲ್ಯಕಟ್ಟೆ. ಆದ್ರೆ ಮಾರುಕಟ್ಟೆ ಮೌಲ್ಯಕಟ್ಟೆಯನ್ನ ನಾಶ ಮಾಡಬಾರದು ಅಷ್ಟೇನೆ. ಆ ಮೌಲ್ಯಕಟ್ಟೆಯನ್ನ ಉಳಿಸ್ಕೊಂಡ್ರೆ ಮಾರುಕಟ್ಟೆಗೂ ಒಂದು ಮಹತ್ವ ಬರುತ್ತೆ, ಮೌಲ್ಯ ಬರುತ್ತೆ. ಈ ದಿಕ್ಕಿನ ಚಿಂತನೆಗಳು ಎಲ್ಲಾ ಕ್ಷೇತ್ರದಲ್ಲೂ ಆಗಬೇಕಾಗಿರೋ ಕಾಲದ ಒಳಗಡೆ ನಾವು ನಿಂತಿರೋದ್ರಿಂದ ಇಂಥ ಪ್ರತಿಷ್ಠಾನಗಳು, ಸಂಘ ಸಂಸ್ಥೆಗಳು
ಇಂಥ ಚಿಂತನೆಗಳನ್ನ ಮಾಡ್ತಾ ಮಾಡ್ತಾ ಸಮಾಜವನ್ನ ಆರೋಗ್ಯಕರವಾದ ಸ್ವಾಸ್ಥ್ಯ ಇರತಕ್ಕಂತ ಒಂದು ಸಮಾಜ ಇದೆಯಲ್ಲ ಅದನ್ನ ಕಾಪಾಡ್ಕೋಬೇಕು ಅಂತ ಅನಿಸಿದ್ದೀನಿ. ಅಂಥದ್ದೊಂದು ದೊಡ್ಡ ಪರಂಪರೆ ನಮಗಿದೆ, ಬಹಳ ದೊಡ್ಡ ಪರಂಪರೆ ಇದೆ. ಅನೇಕ ಕವಿಗಳಿದ್ದಾರೆ, ಅದನ್ನೆಲ್ಲ ಹೇಳ್ತವರೆ ದೊಡ್ಡ ಭಾಷಣ ಆಗುತ್ತೆ. ಆದ್ರೆ ನಮ್ದೊಂದು ಪರಂಪರೆ ಇದೆ. ನಾನು ಪರಂಪರೆ ಚಲನಶೀಲವಾದ್ದು, ಸಂಪ್ರದಾಯ ಜಡವಾದದ್ದು. ನಾನು ಪರಂಪರೆ ಎನ್ನುವಾಗ ಚಲನೆ ಇರ್ತಕ್ಕಂಥದ್ದು ಹೇಳ್ತಿದ್ದೀನಿ. ಅಂತ ದೊಡ್ಡ ಪರಂಪರೆಯನ್ನ ಕನ್ನಡದ ಕವಿಗಳು ಕೊಟ್ಟಿದ್ದಾರೆ, ಕನ್ನಡ ಸಿನಿಮಾಗಳು ಕೊಟ್ಟಿವೆ, ಕನ್ನಡದ ರಂಗಭೂಮಿ ಕೊಟ್ಟಿದೆ. ಇವುಗಳನ್ನ ಕುರಿತು ಗಂಭೀರವಾಗಿ ಚಿಂತನೆ ಮಾಡೋದು ಮತ್ತು ಮೌಲ್ಯವನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅಂತಾನೆ ನಾನು ಭಾವಿಸ್ಕೊಂಡಿದ್ದೇನೆ. ಈ ಪ್ರತಿಷ್ಠಾನದ ಕಾರ್ಯವಿಧಾನಗಳನ್ನ ಹೇಳ್ತಾ, ಕಾರ್ಯ ವಿವರಗಳನ್ನು ಹೇಳ್ತಾ ರಾಮೇಗೌಡರು ಮುಂದೆ ಮಾಡಬಹುದಾದಂತ ಕೆಲವು ಚಟುವಟಿಕೆಗಳನ್ನ ಹೇಳಿದರು. ಅದು ಜವಾಬ್ದಾರಿಯುತವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನನಗೆ ರಷ್ಯಾದ ಒಬ್ಬ ಲೇಖಕ ಪ್ಲೆಕನೋವ್ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಆ ಮಾತು ಇಷ್ಟೇನೆ, ನಾವು ಕಲಾಕಾರರಾಗಿರ್ತಕ್ಕಂಥವ್ರು ಜನರಿಂದ ಏನನ್ನು ಬಯಸ್ತೇವೆ ಅಂತ ಅಂದ್ರೆ ಮರ್ಯಾದೆಯನ್ನು ಬಯಸ್ತೇವೆ, ಮನ್ನಣೆಯನ್ನು ಬಯಸ್ತೇವೆ, ಗೌರವವನ್ನು ಬಯಸ್ತೇವೆ. ಆದ್ರೆ ಜನ ಏನು ಬಯಸ್ತಾರೆ ಅಂದ್ರೆ ನಮ್ಮಿಂದ ಜವಾಬ್ದಾರಿಯನ್ನು ಬಯಸ್ತಾರೆ. ಆ ಜನರಿಗೆ ಜವಾಬ್ದಾರರಾಗುವುದಿದೆಯಲ್ಲ ಅದು ಬಹಳ ಮುಖ್ಯವಾದ್ದು. ಅದನ್ನು ನಾವೆಲ್ಲ ಸೇರಿ ನಿರ್ವಹಿಸೋಣ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಕೇಳಿದ ನಿಮಗೆಲ್ಲ ನಮಸ್ಕಾರ.